ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ಕೊತಾ ಬಿಗ್ ಬಾಸ್ದ ಹಲವಾರು ಅಪ್ಡೇಟ್ಗಳು ಬಂದಾವು. ಅಂದ್ರೆ ಯಾರ ಕಂಟೆಸ್ಟೆಂಟ್ಸ್ಗಳು ಬರ್ತಾರಲ್ಲ ಅನ್ನೋ 3 ಜನನ ಹೆಸರನ್ನ ರಿವೀಲ್ ಮಾಡಿದಾರು. ಪಕ್ಕಾ ಕಂಟೆಸ್ಟೆಂಟ್ಸ್ಗಳು ಅಂದ್ರೆ ಇವರ ಪಿಕ್ಸ್ ಬರ್ತಾರಂತ ರಿವೀಲ್ ಮಾಡಿದಾರು. ಅಂದ್ರೆ ಯಾರು ಅನ್ನೋದನ್ನ ಈ ವಿಡಿಯೋ ನೋಡೋಣ. ಅಣ್ಣತನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದೇ ಪ್ರೊಮೋ ಬಿಡುಗಡೆ ಮಾಡಿದ್ರು. ಅಂದ್ರೆ ಆ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನ ತಿಳಿಸಾಕ ಪ್ರೊಮೋ ಬಿಡುಗಡೆ ಮಾಡಿದ್ರು. ಯಾವ ಥರ ಮಾಡಿದ್ರು ಅಂದ್ರೆ ಒಬ್ಬ ಮಾಸ್ಕ್ ಮ್ಯಾನನ್ನ ಒಂದು ಸೋಷಿಯಲ್ದಾಗ ಬಿಟ್ಟರು. ಅವನ ಮಾಸ್ಕ್ ಯಾರಿಗೂ ಗೊತ್ತಬಾರ್ದು. ಆ ಥರ ಅವ್ನು ಮಾಸ್ಕ್ ಹಾಕಿ ನಾ ಬಿಗ್ ಬಾಸ್ಗೆ ಹೋಗ್ತಾನೋ ಅಂತ ಹೇಳಿ ಬಿಗ್ ಬಾಸ್ ಬಗ್ಗೆ ಕೆಲವೊಂದು ಕ್ವಶನ್ಗಳನ್ನ ಜನರಿಗೆ ಕೇಳಕತ್ತ. ಅವು ಯಾರು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಹಿಂದಾಗಿಡ್ಸಿ ಕೇಳಿದ್ರು ಯಾರತ್ತೇಳಿ, ಆದರೂ ಯಾರು ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಇವು ಯಾರು ಅನ್ನೋದನ್ನು ನಮಗೆ ಕನ್ಫ್ಯೂಸ್ ಮಾಡಕ್ಕೆ ನಮ್ಗೆ ಬಿಟ್ಟರು. ಆದ್ರೆ ಅವ್ನ ಕೊಟ್ಟಿಗೂ ಯಾರಂತ ಗೊತ್ತಾಗಲಿಲ್ಲ. ಅವ್ರು ಯಾರಂದ್ರೆ ಒಂದೇದವ್ರು ಯಾರಂದ್ರೆ ಕಾಕ್ರೋಚ್ ಸುಧೀರ್ ಅವರ ಎಲ್ಲರಿಗೂ ಗೊತ್ತೈತಿ. ಅಂದ್ರೆ ಕಾಕ್ರೋಚ್ ಸುಧೀರ್ ಅವರು ಒಂದೇ ಸಲ ಅವ್ರಿಗೆ ಬಿಗ್ ಬಾಸ್ ಬಗ್ಗೆ ಕೇಳಿದಾಗ ನಂದು ಟೈಮ್ ಐತಿ, ನನ್ನ ಪಿಕ್ಚರ್ದು ಭಾಳ ಶೆಡ್ಯೂಲ್ದವು, ನಾ ಬರೋಕ್ಕಾಗಂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಎರಡನೇದಾಗಿ ಯಾವ ಥರ ಮಾಡಿದಾರೆ ಅಂದ್ರೆ ಹಂಗೆ ನಮ್ಗೆ ಟ್ವಿಸ್ಟ್ ಕೊಡೋ ಥರ ಮಾಡಿ ಅವ್ರನ್ನ ಬಿಗ್ ಬಾಸ್ದಾಗ ಕಾಕ್ರೋಚ್ ಅವ್ರನ್ನ ಫಸ್ಟ್ನೇ ಕಂಟೆಸ್ಟೆಂಟ್ಸ್ ಆಗಿ ಕರ್ಕೊಂಡಾರು. ಇದನ್ಕ ಪಕ್ಕಾ ಮಾಹಿತಿ ಐತಿ. ಎರಡನೇದಾಗತ್ತಂದ್ರೆ ಈಗ ಮಲ್ಲಮ್ಮ ಅನ್ನೋ ಉತ್ತರ ಕರ್ನಾಟಕದ ಒಬ್ಬಕ್ಕೆ ಐನ್ ಕರ್ಕೊಂಡಾರು. ಆಕೆಗೆ ಏನೂ ಗೊತ್ತಿಲ್ಲ. ಅಂದ್ರೆ ಯಾವ ಥರ ಅಂದ್ರೆ ಆಕಿನ ಒಂದು ಮುಗ್ಧ ಮಹಿಳೆ ಅದಾಳು, ಅವ್ಳಿಗೇನೂ ಗೊತ್ತಿಲ್ಲ. ಆ ಥರ ಅದಾಳು. ಆಕಿನ ಬಿಗ್ ಬಾಸ್ ಟೀಮ್ಗೆ ಒಂದು ಅಪಾರ್ಚುನಿಟಿ ಕೊಟ್ಟಾರು. ಅಂದ್ರೆ ಕಂಟೆಸ್ಟೆಂಟ್ ಆಗಿ ಬರೋಕೆ ಅವಕಾಶ ಮಾಡಿಕೊಟ್ಟಾರು. ಅದನ್ನ ಎರಡನೇ ಪ್ರೊಮೋ ಒಳಗೆ ಸುದೀಪ್ ಸರ್ ರಿವೀಲ್ ಮಾಡಿದರು. ಅಂದ್ರೆ ಡೈರೆಕ್ಟಾಗಿ ಆಕಿನ ಕರೆಸಿದ್ರು, ಮಾತಾಡಿದ್ರು, ಸ್ಟೇಜ್ ಮೇಲೆ ಮಾತಾಡಿಸಿ ಕೇಳಿದ್ರು. ಸುದೀಪ್ ಸರ್ ಕೇಳಿದ್ರು ಏನಂತ, ನಿನ್ಗೆ ಬಿಗ್ ಬಾಸ್ದಾಗ ಏನು ಮಾಡ್ತೀರಿ ಅಂತ ಕೇಳಿದ್ರು. ಇಲ್ರಿ ನೀವೇ ಎಲ್ಲ ಕಲಿಸ್ಕೊಡ್ಬೇಕು ಅಂತ ಹೇಳಿದ್ರು. ಆಟ ಆಡಕ್ಕೆ ಬರ್ತೈತೆ ಕೇಳಿದ್ರು. ಇಲ್ರಿ ನೀವೇ ಕಲಿಸ್ಕೊಡ್ಬೇಕು, ನೀವು ಹೇಳ್ಕೊಟ್ಟಾಗ ಎಲ್ಲ ಮಾಡ್ತಾನೆ ಅಂತ ಹೇಳಿದ್ರು. ಆದ್ರೆ ಆಕೆ ಪ್ರೊಮೋ ಆಕೆ ಬಗ್ಗೆ ವಿಡಿಯೋ ಶೂಟ್ ಮಾಡುವಾಗ ನಾ ಬರ್ತಾನು, ನಾ ಡೇಂಜರ್ ಭಾಳ ಅದನ್ನ ಅಂತೇಳಿ ಆಕೆ ಎಲ್ಲ ಹೇಳಿದ್ರು. ಅಂದ್ರೆ ಈಕೇನು ರಿಯಲಿ ಎಲ್ಲ ಗೊತ್ತೈತೆ, ಗೊತ್ತಿಲ್ಲಾರ್ಗತೆ ನಾಟಕ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ಆಕೆ ಸುದೀಪ್ ಸರ್ ಒಂದು ಕ್ವಶನ್ ಕೇಳಿದ್ರು ಲಾಸ್ಟಕ್ಕೆ, ನೀ ಒಳಗೆ ಹೋಗಿ ಏನು ಮಾಡ್ತೀವ ಅಂತ ಕೇಳಂತಲೇ, ಒಳಗೆ ಹೋಗಿ ಏನು ಮಾಡಿದ್ರು ಜಗಾಡಿದ್ರು ಅಂತ ಹೇಳಿ ಆಕೆ. ಅಂದ್ರೆ ಏನೂ ಗೊತ್ತಿಲ್ಲ ಅನ್ನೋ ಥರ ನಮಗೆ ಎಲ್ಲರಿಗೂ ತೋರ್ಸಾತಾಳು. ಆದ್ರೆ ಆಕೆಗೆ ರಿಯಲ್ ಆಗಿ ಎಲ್ಲ ಗೊತ್ತೈತೆ ಏನೂ ಗೊತ್ತಿಲ್ಲ. ನಾವು ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ನೋಡಿದ್ಮೇಲೆ ಗೊತ್ತಾಗೋದು. ಇನ್ನು ಮೂರನೇದಾಗಿ ಯಾರತ್ತಂದ್ರೆ ಸಂಜು ಭಾಷಿನಿ ಅವ್ರನ್ನ ಬಿಗ್ ಬಾಸ್ ಟೀಮ್ದವ್ರು ಆಯ್ಕೆ ಮಾಡ್ಕೊಂಡಾರು. ಸಂಜು ಭಾಷಿನಿ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಒಬ್ಬ ಫೇಮಸ್ ಧಾರಾವಾಹಿ ನಟಿ. ಅಂದ್ರೆ ಇವರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಒಳಗೆ ಶ್ರೀಖಂಡ್ ಅಂದ್ರೆ ಕಂಠಿ ಇರ್ತಾನಲ್ಲ ಅವರ ಅವ್ವ ಆಗಿ, ಅಂದ್ರೆ ಅವರ ಸ್ನೇಹ ಅವರ ಅತ್ತೆಯಾಗಿ ಪಾತ್ರ ನಿರ್ವಹಿಸಿದರು. ಅದ್ರೊಳಗೆ ಅವ್ರ ಹೆಸರು ಬಡ್ಡಿ ಬಂಗಾರಮ್ಮ ಅಂತ ಐತಿ. ನಿಮಗೆಲ್ಲ ಆಲ್ಮೋಸ್ಟ್ ಬಡ್ಡಿ ಬಂಗಾರಮ್ಮ ಅಂತ ಎಲ್ಲರಿಗೂ ಗೊತ್ತಿರ್ತೈತಿ. ಅಂದ್ರೆ ಧಾರಾವಾಹಿ ಯಾರು ಹೆಚ್ಚಿಗೆ ನೋಡ್ತಿರ್ತಿರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಇವರ ಸೀರಿಯಲ್ದ ಒಬ್ಬ ನಟಿದಾರು. ಇನ್ನು ಈ ಬಿಗ್ ಬಾಸ್ದವ್ರ ಒಬ್ಬೊಬ್ಬರ ಒಂದೊಂದು ಥರ ಪ್ರೊಮೋ ಬಿಡುಗಡೆ ಮಾಡತ್ತಾರೋ. ಒಂದೊಂದು ಥರ ಪ್ರೊಮೋ ಬಿಡುಗಡೆ ಮಾಡಿ ಒಬ್ಬೊಬ್ಬ ಕಂಟೆಸ್ಟೆಂಟ್ಸ್ಗಳನ್ನ ರಿವೀಲ್ ಮಾಡಿದ್ರು. ಒಂದೇ ಸಲಕ್ಕೆ ಕಂಟೆಸ್ಟೆಂಟ್ಸ್ನ ಅಂದ್ರೆ ಒಂದೇ ಸಲಕ್ಕೆ ಇವ್ರ ಕಾಕ್ರೋಚ್ ಸುಧೀರ್ ಅವ್ರನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಮಾಸ್ಕ್ ಮ್ಯಾನ್ ಥರ ಒಂದು ವಿಡಿಯೋ ಮಾಡಿ ಬಿಟ್ಟರು. ಆ ಮಾಸ್ಕ್ ಮ್ಯಾನ್ ಥರ ವಿಡಿಯೋ ಮಾಡಿಬಿಟ್ಟ ಅಂದ್ರೆ ಒಂದನೇದಾಗಿ ಹಂಗೆ ಬಿಡುಗಡೆ ಮಾಡಿದ್ರು, ಕನ್ಫ್ಯೂಸ್ ಆಗಿ ಬಿಡುಗಡೆ ಮಾಡಿದ್ರು. ಎರಡನೇದಾಗಿ ಡೈರೆಕ್ಟ್ ಸ್ಟೇಜ್ ಮೇಲೆ ಕರೆಸಿ, ಅಂದ್ರೆ ಮಲ್ಲಮ್ಮ ಐನ ಉತ್ತರ ಕರ್ನಾಟಕಕ್ಕಿನ ಡೈರೆಕ್ಟ್ ಸ್ಟೇಜ್ ಮೇಲೆ ಕರೆಸಿ ಈಕೆ ಬರ್ತಾಳಂತೇಳಿ ಎಲ್ಲರಿಗೂ ಬಿಗ್ ಬಾಸ್ದವ್ರು ಪರಿಚಯ ಮಾಡಿ, ಯಾಕಂದ್ರೆ ಇವ್ರನ್ನೂ ಡೈರೆಕ್ಟಾಗಿ ಅಂದ್ರೆ ಅವ್ರ ಮನೆಯೊಳಗೆ ವಿಡಿಯೋ ಶೂಟ್ ಮಾಡಿ ನಾನು ಬರ್ತೀನಿ ಅಂತೇಳಿ ಇವರು ಬರ್ತಾರೆ ಅಂತೇಳಿ ಡೈರೆಕ್ಟಾಗಿ ಅಪಾರ್ಚುನಿಟಿ ಕೊಟ್ಟರು. ಇನ್ನು ಹಲವಾರು ಕಂಟೆಸ್ಟೆಂಟ್ಸ್ಗಳು ಅದಾರು. ಇನ್ನು ಸಾಕಷ್ಟು ಜನ ಅದಾರು. ಅಂದರೆ ಇವರ ಬರ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಹಲವಾರು ಸುದ್ದಿಗಳದಾವು ಇವರ ಬರ್ಬೋದು ಅಂತೇಳಿ, ಕೆಲವೊಂದು ಜನ ಬರ್ಬೋದು ಅಂತೇಳಿ ಸುದ್ದಿಗಳದಾವು. ಆದರೆ ಇವರ ಪಕ್ಕ ಬರ್ತಾರಂತ ಗೊತ್ತಿಲ್ಲ. ಈಗ ನಮ್ಗೆ ಗೊತ್ತಿರಲಿಕ್ಕಿಲ್ಲ ಕಾಕ್ರೋಚ್ ಸುಧೀರ್ ಅವ್ರು ಬರ್ತಾರಂತ ಗೊತ್ತಿರಲಿಲ್ಲ. ಈಗ ಆಯಿನೂ ಬರ್ತಾಳಂತ ಯಾರಿಗೂ ಮನುಷ್ಯನಾಗ ಇರಲಿಲ್ಲ. ಈ ಆಯಿ ಬಂದಳು. ಇವರು ಬಡ್ಡಿ ಬಂಗಾರಮ್ಮ ಅಂತ ಬರ್ತಾಳಂತ ಯಾರಿಗೂ ಗೊತ್ತಿರಲಿಲ್ಲ. ಇವರು ಊಹೆಗೆ ಸರಿಯಾಗಿ ಮಾಡ್ಕೊಂಡಿರ್ಕಿಲ್ಲ. ಆಯಿನೂ ಆಕೆ ಬಡ್ಡಿ ಬಂಗಾರಮ್ಮನ ಬರಾಕತ್ಲು. ಆಕೆ ಆಯಿ ಬಗ್ಗೆ ಅನ್ಕರ ಯಾರಿಗೂ ಈಕೆ ಬರ್ತಾಳ ಅನ್ನೋದು ಆಕೆ ಹೆಸರು ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಆದ್ರೂ ಆಕೆ ಬಂದ್ಲು. ಅಂಥವ್ರಿಗೆಲ್ಲ ಅಪಾರ್ಚುನಿಟಿ ಕೊಟ್ಟಾರು. ಇನ್ನು ಕೆಲವೊಂದು ಜನ ಅಂದರೆ ಇನ್ನು ಉಳಿದ ಕಂಟೆಸ್ಟೆಂಟ್ಸ್ಗಳು ಯಾವ ಥರ ಇರ್ತಾರೋ, ಯಾವ ಪಾತ್ರಗಳು ಯಾವ ಇಂಡಸ್ಟ್ರಿಯಿಂದ ಯಾವ ಒಂದು ಕೆಲಸಗ ಮಾಡ್ತಿರ್ತಾರಲ್ಲ ಅವು ಯಾವ ಇಂಡಸ್ಟ್ರಿಯಿಂದ ಬರ್ತಾರೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು ಆ ಥರ ಬಂದಾಗ ನಾವು ನೋಡೋಣ. ಒಂದೇ ಸಲಕ್ಕೆ ಏನು ಟ್ವಿಸ್ಟ್ ಕೊಟ್ಟರು, ಒಂದೇ ಸಲಕ್ಕೆ ಕಾಗಿ ಕತ್ತಿ ಹೇಳಿ ಅಂದ್ರೆ ಇವರು ಸುದೀಪ್ ಅವರ ಕಾಗಿ ಕತ್ತಿ ಹೇಳಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟರು. ಅಂದ್ರೆ ಕಾಗಿ ಕತ್ತಿ ಈ ಥರ ಇರಂಗಿಲ್ಲ, ಈ ಸಲ ಉಲ್ಟಾ ಆಕೈತೆಲ್ಲ ಅಂತ ಹೇಳಿ ನಮಗೆಲ್ಲರಿಗೂ ಒಂದು ಟ್ವಿಸ್ಟ್ ಅಂದ್ರೆ ಕನ್ಫ್ಯೂಸ್ ಮಾಡಿಬಿಟ್ರು. ಇನ್ನು ಈ ಥರ ಮುಂದುವರಿದೈತಿ ಬಿಗ್ ಬಾಸ್. ಈ ಸತಿ ಭಾಳ ಕನ್ಫ್ಯೂಸ್ ಐತಿ. ಅಂದ್ರೆ ಎಲ್ಲರಿಗೂ ಟ್ವಿಸ್ಟ್ ಕೊಟ್ಕೋತಾನ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಕೋತಾನ, ಎಲ್ಲರಿಗೂ ಕನ್ಫ್ಯೂಸ್ ಮಾಡಿ ಈ ಸಲ ಬಿಗ್ ಬಾಸ್ ಫುಲ್ ಎಂಟರ್ಟೈನರ್ ಥರ ಇಟ್ಟಾರು. ಇನ್ನು ಈ ಸಲ ಬಿಗ್ ಬಾಸ್ ಹೆಂಗಂದ್ರೆ ಇವ್ರ ಏನೋ ಇನ್ನೊಂದು ಪ್ರೊಮೋ ಒಳಗೆ ಬಿಡುಗಡೆ ಮಾಡ್ತಾನೆ ಅಂತ ಹೇಳಿದಾರು. ಅಂದರೆ ಯಾವ ಥರ ಪ್ರೊಮೋ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಾಗ ನೋಡೋಣ. ಏನು ಬರ್ತೈತೆ ಅನ್ನೋದನ್ನು ನಿಮ್ಗೆಲ್ಲರಿಗೂ ತಿಳಿಸ್ಕೊತ ಹೋಗ್ತಾನು. ಅಲ್ಲಿ ತನಕ ನಾವೆಲ್ಲರೂ ಮುಂದಿನ ವೀಡಿಯೋದ ಕಾಯಿನೋ ಅಂತ ಹೇಳ್ಕೊತಾ ಅಲ್ಲಿ ತನಕ ಬಾಯ್.